ಗೌರವಿಸಬೇಕು. ಅದೇ ರೀತಿ ನಮ್ಮ CPI ಸಿದ್ದೇಶ್ವರ್ ಅವರನ್ನು ಇಲ್ಲ CPI ಸಿದ್ದೇಶ್ವರ್ ಮತ್ತು ನಮ್ಮ ಕಾಡದೇವ್ರ ಸರ್ ಕಡದೇವ್ರ ಮಠ ಸರ್ ಅವರನ್ನು ಕೂಡ ಗೌರವಿಸಬೇಕು. ಜೈ ಜವಾನ್. ಈ ರೈತ ಹೋರಾಟದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಒಡೆಯರ್ ಹೊಸಪೇಟೆಯ ವಾಲ್ಮೀಕಿ ವೃತ್ತದಿಂದ ಮಾಕ್ನೂರು ಕ್ರಾಸ್ವರೆಗೂ ಪಾದಯಾತ್ರೆಯ ನಡಿಗೆಯಲ್ಲಿ ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಜಗದೀಶ್ವರ ಮಹಾಸ್ವಾಮೀಜಿಗಳ ಅಪ್ಪರವರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಮಾರಂಭದ ಈ ರೈತ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಿತ ಮುಖಂಡರೇ, ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಂಥ ಆತ್ಮೀಯ ಸೋದರ ಅಂತ ಹಿರಣ್ಣ ಅಲ್ಗೇರಿ ಅವರೇ, ತಮ್ಮೆಲ್ಲ ಸ್ವಾಗತವನ್ನು ಕೋರಿ ಈ ಹೋರಾಟಕ್ಕೆ ಮೆರುಗು ತಂದಿರ್ತಕ್ಕಂಥ ರವೀಂದ್ರಗೌಡ ಪಾಟೀಲ್ ಅವರೇ, ನಿಮ್ಮಿಬ್ಬರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಹೋರಾಟಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ರೈತ ಆತ್ಮೀಯ ಬಂಧು ಭಗಿನಿಯರೇ, ತಾಯಿಯಂದಿರೇ, ನಾನು ಜಾಸ್ತಿ ಮಾತನಾಡಲ್ಲ. ಆದರೆ ಈರಣ್ಣ ಏನು 24ನೇ ತಾರೀಕು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ಬೇಕಂತಂದು ಏನು ಹೇಳಿದ್ದಾರೆ, ರೈತರು ಇವತ್ತು ಅಲ್ಲಿ ಮಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳು ಬಿಟ್ಕೋಬಾರ್ದು. ಈ ಕೂಡಲೇ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಏನು ಮನವಿಯನ್ನು ಕೊಡ್ತಾರೆ, ಆ ಮನವಿಯನ್ನು ಕೂಡಲೇ ಸ್ಪಂದಿಸಿ ಇವತ್ತೇನು ರೈತ ಬೆಳೆದಂಥ ಬೆಲೆಗೆ ಕಬ್ಬು, ಭತ್ತ ಮತ್ತು ಮೆಕ್ಕೆಜೋಳ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ರೈತ ದುಡಿದಂಥ ಆ ಹನಿಗೆ ಬೆವರಿನ ಹನಿಗೆ ನ್ಯಾಯಯುತವಾದ ಬೆಲೆಯನ್ನು ಕೊಡಬೇಕಂತಂದೇಳಿ ಈ ಸರ್ಕಾರವನ್ನು ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ನಾನು ಇಷ್ಟೇ ಹೇಳೋದು, ರೈತ ಪರ ಹೋರಾಟ ನಿರಂತರವಾಗಿರುತ್ತೆ. ಆದರೆ ನಾವು ಹೋರಾಟ ನಿರಂತರ ಮಾಡ್ತಾನೆ ಇರ್ತೇವೆ. ಆದರೆ ರಾಜ್ಯ ಸರ್ಕಾರ ದಪ್ಪ ಚರ್ಮ. ಯಾವುದೇ ಸರ್ಕಾರ ಇರಲಿ, ರೈತರ ಹೋರಾಟ ಇವತ್ತು ಕೂಡ ನಿಂತಿಲ್ಲ. ರೈತ ಹೋರಾಟ ನಿಲ್ಬೇಕಂತಂದರೆ ಯಾವತ್ತೂ ನಿಜವಾದ ರೈತನ ಮಗ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾನೆ, ಅವತ್ತು ಈ ರೈತ ಹೋರಾಟ ನಿಲ್ಲುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇಷ್ಟೇ ಇವತ್ತು ರೈತ ಬಿಸಿಲಲ್ಲಿ ಇವತ್ತು ಅವನು ಬೆಳೆದಂಥ ಬೆಲೆಗೆ ಪಾದಯಾತ್ರೆ ಮಾಡಬೇಕಾಗಿದೆ. ಇವತ್ತು ಒಬ್ಬ ಕಾರ್ಖಾನೆ ಮಾಲೀಕ ಏನಾದರೂ ಅವನು ಏನು ರೇಟ್ ಫಿಕ್ಸ್ ಮಾಡ್ತಾನೆ ಆ ರೇಟ್ನಲ್ಲಿ ಸಕ್ಕರೆ ಹೋಗುತ್ತೆ. ಭತ್ತವನ್ನು ನಾವು ಯಾವ ರೇಟಿಗೆ ಖರೀದಿ ತಗೊತೀವಿ, ನಾವು ಯಾವ ರೇಟಿಗೆ ಕೊಡ್ತೇವೆ ಆ ರೇಟಿಗೆ ಖರೀದಿ ಮಾಡ್ತಾರೆ. ಆದರೆ ರೈತ ಬೆಳೆದಂಥ ಬೆಲೆಗೆ ನಾವು ರೈತ ಹೇಳಿದ ಬೆಲೆ ತಗೊಳಲ್ಲ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ರೈತ ಮಾರ್ಕೆಟನ್ನು ಫಿಕ್ಸ್ ಮಾಡಬೇಕು. ಆವಾಗ ಈ ರೈತ ಹೋರಾಟ ನಿಲ್ಲುತ್ತೆ. ಅಲ್ಲಿವರೆಗೆ ಈ ರೈತ ಹೋರಾಟ ನಿಲ್ಲಲ್ಲ. ಇವತ್ತು ರೈತ ಬೆಳೆದಂಥ ಬೆಲೆ ನಂದು ಇವತ್ತು ಭತ್ತ 3,500, ನೀವು ಬೇಕಾದ್ರೆ ತಗೊಂಡೋಗೋ, ಬೇಡಾದ್ರೆ ಬಿಡು ಅನ್ಬೇಕು. ಅಲ್ಲಿ ಮಟ್ಟಿಗೆ ಯಾವಾಗ ಬರುತ್ತೆ ಆವಾಗಲೂ ಕೂಡ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ, ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತೇನು ಮಾಕ್ನೂರು ಕ್ರಾಸಲ್ಲಿ ಹೋರಾಟ ನಡೀತಾ ಇದೆ, ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾಗಿ ಬೆಂಬಲ ಇರುತ್ತೆ.
ನೀವು ಬೆಂಗಳೂರೆಲ್ಲ ಇರೋಣ, ಡೆಲ್ಲಿಗೆ ಹೋದರೂ ಕೂಡ ರೈತರ ಪರವಾಗಿ ನಾವು ಇರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಿಮ್ಮ ಈ ರೈತ ಸಂಘಟನೆ ಹೋರಾಟಕ್ಕೆ ಶುಭವಾಗಲಿ, ನಿಮ್ಮ ಈ ಸಂಘಟನೆಗೆ ಜಯವಾಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಂದಂಥ ಎಲ್ಲ ರೈತ ಆತ್ಮೀಯ ಬಂಧುಗಳಿಗೆ ಒಂದು ನಾನು 4 ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ ಜವಾನ್, ಜೈ ಜವಾನ್. ಬೇಕೇ ಬೇಕು, ಕೊಡಲೇಬೇಕು, 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 ಕೊಡಲೇಬೇಕು. ಧನ್ಯವಾದ. ಬಗ್ಗೆ FRP ದರವನ್ನು ನಿಗದಿ ಮಾಡೋದು ಕೇಂದ್ರ ಸರ್ಕಾರದ ಗಮನ ಸರಿತಕ್ಕಂಥ ಕೆಲಸವನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಏನು ಈ ಹಾಲಿ ಸಂಸದರ ದರ ಅದು ಒಂದು ವಿಷಯ, ಅದು ಹಾಲಿ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಅವರು ನಮ್ಮ ಅರುಣಕುಮಾರ್ ಪೂಜಾರಿ ಅವರು ಮನಸ್ಸು ಮಾಡಿ ಒಂದು ಗಟ್ಟಿ ನಿರ್ಧಾರ ತಗೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು FRP ದರದ ಬಗ್ಗೆ ಕೇಂದ್ರದ ದೆಹಲಿಯಲ್ಲಿ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಆದರೆ ಎಲ್ಲ ಈ ನಮ್ಮ ಪೂಜಾರವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ಅವರದೇ ಪಕ್ಷದ ನಾಯಕರು ಹೋಗಿ ಹೇಳಿದರೆ ಮೋದಿಯವರು ಸ್ವಲ್ಪ ಒಲವು ಕೊಡ್ತಾರೆ. FRP ದರದ ಬಗ್ಗೆ ಇವರು ಹೆಚ್ಚಿಗೆ ಒಲವು ಕೊಟ್ಟರೆ ಅರುಣಕುಮಾರ್ ಪೂಜಾರಿ ನಮ್ಮ ಜಿಲ್ಲೆಗೆ ಮಾತ್ರ ಕೊಡುಗೆ ಕೊಟ್ಟಂಗಾಗಲ್ಲ, ಇಡೀ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಅನುಕೂಲ ಮಾಡಿಕೊಟ್ಟಂಗೈತಿ. ಯಾಕಂದ್ರೆ ಈಗ ಈ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, FRP ದರ ನಿಗದಿ ಮಾಡೋರು ನಾವಲ್ಲ ಕೇಂದ್ರದವರು ಅಂತಾರೆ. ಅದು ಸತ್ಯನೂ ಕೂಡ. ಅದಕ್ಕೆ ಅವ್ರ ಗಮನ ಸೆಳೆಯಬೇಕಾದ್ರೆ ಇಲ್ಲಿಯ ಸಂಸದರನ್ನ ಒಟ್ಟುಗೂಡಿಸಿಕೊಂಡು ಮಾಜಿ ಶಾಸಕರುಗಳು ಅದನ್ನು ಬಲವಾದ ಪ್ರಯತ್ನ ಮಾಡಿದ್ರೆ ಮಾತ್ರ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಇದೆ. ಅದ್ರ ಬಗ್ಗೆ 2 ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ನಾನು ಜಾಸ್ತಿ ಮಾತಾಡಬಾರ್ದು, ಮತ್ತು ನಾನು ಜಾಸ್ತಿ ಮಾತಾಡಕತ್ರ ರಾಜಕಾರಣ ಬೆರೀಬೇಕಂತ ನಾನು ಜಾಸ್ತಿ ಮಾತಾಡಲಿಲ್ಲ. ನಮಗೆ ರೈತ ಪರ ಎಷ್ಟು ಕಾಳಜಿ ಇದೆ ಅನ್ನೋದಕ್ಕೆ ಅವ್ರಿಗೆ ಗೊತ್ತಿದೆ. ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ರಾಣೆಬೆನ್ನೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದ್ರು, ರೈತರು ಇಲ್ಲಿ ಪ್ರತಿಭಟನೆಯನ್ನು ನಮ್ಮ ಹಿರಣ್ಣ ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳು ಇಲ್ಲಿ ಕರ್ಕೊಂಬರ್ಬೇಕು ಅಂತ. ಈ ರಾಜ್ಯದ ಮುಖ್ಯಮಂತ್ರಿನ ನೀವು ಇದ್ದ ಸ್ಥಳದಲ್ಲೇ ಕರ್ಕೊಂಬಂದಿದ್ದೀವಿ. ನಾವು ಕರ್ಕೊಂಬಂದು ನಿಮ್ಮ ಸಮಸ್ಯೆಯನ್ನು ಆಲಿಸಿ ಆ ಕ್ಷಣದಲ್ಲೇ ಒಂದು 2-3 ದಿವಸದಲ್ಲಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ರವೀಂದ್ರ ಗೌಡ ಹೇಳಿದ ಮಾತನ್ನು ದಿಲ್ಲಿಗೆ ಹೋಗ್ಬೇಕಂತ ಹೇಳಿದ್ರಿ. ನಾಳೆ ಬೆಳಗ್ಗೆನೇ ನಮ್ಮ ಸಂಸದರು, ಮಾಜಿ ಮುಖ್ಯಮಂತ್ರಿ ಅಂತ ನಮ್ಮ ನಾಯಕರಂತ ಬೊಮ್ಮಾಯಿ ಸಾಹೇಬ್ರ ಹತ್ರ ಚರ್ಚೆ ಮಾಡಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇನು ಭೇಟಿ ಮಾಡಬೇಕಂತೀರಿ, ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಸಂಸದರನ್ನ ಕರ್ಕೊಂಡು ನಾನು ಕೂಡ ದಿಲ್ಲಿಗೆ ಹೋಗಿ ನಿಮ್ಮ ರೈತರ ಸಂಕಷ್ಟವನ್ನು ಪರಿಹರಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರೈತ ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ. ನಿಮ್ಮ ಕಷ್ಟಕ್ಕೆ ಯಾವತ್ತೂ ಕೂಡ ನಾವು ಸ್ಪಂದಿಸಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಅತಿ ಶೀಘ್ರದಲ್ಲೇ ರವೀಂದ್ರ ಗೌಡ್ರವ್ರಿಗೆ ಹೇಳ್ತಾ ಇದ್ದೇನೆ, ನಾವು ಪ್ರಧಾನಮಂತ್ರಿಯವರನ್ನ ನಮ್ಮ ನಾಯಕರು ಕರ್ಕೊಂಡು ಭೇಟಿಯನ್ನು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ರೈತ ಸಂಘಕ್ಕೆ ನಾನು ಮಾತು ಕೊಡ್ತಾ ಇದ್ದೇನೆ. ನಾವು ಭೇಟಿ ಮಾಡಿ, ನನಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ನಮ್ಮ ನಾಯಕರಿಗೆ ಎಲ್ಲ ಭಾಷೆ ಬರುತ್ತೆ. ಆ ನರೇಂದ್ರ ಮೋದಿ ಅವರನ್ನು ಮನವೊಲಿಸಕ್ಕಂಥ ಶಕ್ತಿ ನಮ್ಮ ಬೊಮ್ಮಾಯಿ ಸಾಹೇಬ್ರಿಗಿದೆ. ಆ ಕೆಲಸ ನಮ್ಮ ಬೊಮ್ಮಾಯಿ ಸಾಹೇಬರು ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಾಹೇಬ್ರನ್ನೂ ಕೂಡ ನಿಮ್ಮನ್ನ ಭೇಟಿ ಮಾಡಿಸಿ ಅದು ಏನು ನಿಮ್ಮ FRPಯನ್ನು ಫಿಕ್ಸ್ ಮಾಡ್ಬೇಕಂತಂದು ಹೇಳ್ತೀನಿ. ಕೇಂದ್ರದಿಂದ ಏನಾಗಬೇಕಾದ್ರೆ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಿಕೊಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.